ಬಿಜೆಪಿ ಜೆಡಿಎಸ್ ನಡುವೆ ಟಿಕೆಟ್ ಕಗ್ಗಂಟು ಜೋರಾಗಿದೆ. 3 ಲೋಕಸಭಾ ಕ್ಷೇತ್ರಗಳಿಗೆ ಜೆಡಿಎಸ್ ಬೇಡಿಕೆ ಇಟ್ಟಿದೆ ಅಂತ ರಾಮನಗರದಲ್ಲಿ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಹಾಸನ, ಮಂಡ್ಯ, ಕೋಲಾರ ನಮಗೆ ಬೇಕು ಎಂದಿದ್ದೇವೆ. ಜೆಡಿಎಸ್ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಬಿಜೆಪಿ ಹೈಕಮಾಂಡ್ಗೆ ಮನವರಿಕೆ ಮಾಡಿದ್ದೇವೆ ಅಂತ ನಿಖಿಲ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಹಂಚಿಕೆ ವಿಚಾರವಾಗಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಮಾಧ್ಯಮದವರಿಗೆ ನಾವೇನು 5, 6, 7, 8 ಸ್ಥಾನಗಳನ್ನೇನು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರ್ತಕ್ಕಂಥದ್ದು 3 ಸ್ಥಾನ, 3ರಿಂದ 4 ಸ್ಥಾನ. ಅದರಲ್ಲಿ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಾರು 3 ಕ್ಷೇತ್ರಗಳಲ್ಲಿ 3 ಶಾಸಕರನ್ನು JDS ಪಕ್ಷ ಹೊಂದಿರತಕ್ಕಂಥದ್ದು. ಅದೇ ರೀತಿ ಇನ್ನು 3 ಸ್ಥಾನಗಳಲ್ಲಿ 2ನೇ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು JDS. ಹಾಗಾಗಿ ಸರಿಸುಮಾರು 5 ಲಕ್ಷ ಮತಗಳನ್ನ ಕಳೆದ ಚುನಾವಣೆಯಲ್ಲಿ, ಅಂದರೆ ವಿಧಾನಸಭಾ ಚುನಾವಣೆಯಲ್ಲಿ JDS ಪಕ್ಷ ತಗೊಂಡಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆಯಲ್ಲಿ. ಹಾಗಾಗಿ ಸಹಜವಾಗಿ ನಮ್ಮ ಪಕ್ಷದ ಎಲ್ಲ ಶಾಸಕರಿರ್ಬೋದು, ಪ್ರಮುಖ ಮುಖಂಡರುಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಸಂಪೂರ್ಣ JDS ಕೇಡರ್ನ ಒಂದು ಬಯಕೆ ಆಗಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆ ಇವತ್ತು ನಮ್ಮ ತೆಕ್ಕೆಗೆ ತಗೊಳ್ಬೇಕು ಅಂತಕ್ಕಂಥದ್ದು. ಇನ್ನು ಮಂಡ್ಯದಿಂದ ಸ್ಪರ್ಧೆ ಬಗ್ಗೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ರು. ರಾಮನಗರದಲ್ಲಿ ಮಾತನಾಡಿದ ನಿಖಿಲ್, ಮಂಡ್ಯದಲ್ಲಿ ನಾನು ಸ್ಪರ್ಧಿಸಬೇಕು ಎಂಬ ಕಾರ್ಯಕರ್ತರು ಹಾಗೂ ಮುಖಂಡರ ಅಭಿಪ್ರಾಯಗಳನ್ನು ಗೌರವಿಸ್ತೀನಿ ಅಂತ ಹೇಳಿದ್ರು. ಇನ್ನು ಅಂತಿಮವಾಗಿ ಅಭ್ಯರ್ಥಿಯ ಬಗ್ಗೆ ವರಿಷ್ಠರು ತೀರ್ಮಾನವನ್ನ ಮಾಡ್ತಾರೆ ಅಂತ ಹೇಳಿದ್ರು. ಭಾವನೆ 19ರ ನನ್ನ ಸೋಲಿನ ಬಗ್ಗೆ ಇವತ್ತಿಗೂ ಕೂಡ ಸಾಕಷ್ಟು ಮನಸ್ಸುಗಳಲ್ಲಿ, ನಮ್ಮ ಕಾರ್ಯಕರ್ತರ ಮನಸ್ಸುಗಳಲ್ಲಿ ನೋವಿದೆ, ಆಕ್ರೋಶ ಇದೆ. ಹಾಗಾಗಿ ಸಹಜವಾಗಿ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ಅವರ ಅಭಿಪ್ರಾಯಗಳನ್ನ ಅವರು ತಿಳಿಸಿದ್ದಾರೆ. ನಾನು ಅದಕ್ಕೆ ಗೌರವಿಸ್ತೇನೆ ಖಂಡಿತವಾಗ್ಲೂ. ಜೊತೆಯಲ್ಲಿ ಕುಮಾರಣ್ಣವರು ಏನಾದರೂ ಮಂಡ್ಯಕ್ಕೆ ಬರೋದೇ ಆದರೆ ನಮ್ಮ ಮಂಡ್ಯ ಜಿಲ್ಲೆಗೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಬಲಿಷ್ಠವಾಗಿ ಕಟ್ತಕ್ಕಂಥದ್ದಕ್ಕೆ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹಕತೆ ಮೂಡ್ತದೆ, ನಮಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಮತ್ತು ಇನ್ನೊಂದಷ್ಟು ವರ್ಗದ ಒಂದು ಭಾವನೆ. ನಾನು ಹೇಳ್ತಕ್ಕಂಥದ್ದು ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಭಾಳ ಸಮರ್ಥವಾಗಿ ಬೆಳೆದಿರ್ತಕ್ಕಂಥ ನಾಯಕರುಗಳು, ಬೆಳೆಸಿರ್ತಕ್ಕಂಥದ್ದು ಕಾರ್ಯಕರ್ತರು ಭಾಳ ಜನ ಇದ್ದಾರೆ. ಯಾರ್ಯಾರು ಆಕಾಂಕ್ಷಿತರಿದ್ದಾರೆ ಈ ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥದ್ದಕ್ಕೆ ಮಂಡ್ಯ ಭಾಗದಲ್ಲಿ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ತಗೊಂಡು ಬಂದಿಟ್ಟರು. ಅದನ್ನು ನಾನು ವರಿಷ್ಠರ ಗಮನಕ್ಕೆ ಮುಟ್ಟಿಸಿದ್ದೇನೆ. ಹಾಗಾಗಿ ಇದಕ್ಕೂ ಕೂಡ ಅತಿ ಶೀಘ್ರದಲ್ಲೇ